ಧರ್ಮಸ್ಥಳದಲ್ಲಿ ರಾಜಕೀಯ ಜಟಾಪಟಿ. ಆರ್ಟಿಐನಲ್ಲಿ ಭಯಾನಕ ಸತ್ಯ ಬಟಾಬೈಲು. 38 ವರ್ಷ 279 ಶವ. ಉತ್ತರ ಸಿಗದ ಪ್ರಶ್ನೆಗಳೆಷ್ಟು? ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿರಲಾಗಿದೆ ಅನ್ನೋ ಪ್ರಕರಣಕ್ಕೆ ಇದೀಗ ಪೊಲಿಟಿಕಲ್ ಬಿಗ್ ಟ್ವಿಸ್ಟ್ ಅಂಡ್ ಟರ್ನ್ ಸಿಕ್ಕಿದೆ. ಈ ರಾಜಕೀಯ ಜಟಾಪಟಿಯ ಮಧ್ಯೆ ಆರೋಪಿಗಳು ಎಸ್ಕೇಪ್ ಆಗ್ತಾರಾ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ. ಪರಿಸ್ಥಿತಿ ಹೀಗಿರುವಾಗಲೇ ಆರ್ಟಿಐನಲ್ಲಿ ಭಯಾನಕ ಸತ್ಯವೊಂದು ಬಟಾ ಬಯಲಾಗಿದೆ. ಹಾಗಾದ್ರೆ ಏನದು 38 ವರ್ಷಗಳಲ್ಲಿ 279 ಶವಗಳ ಸೀಕ್ರೆಟ್? ಧರ್ಮಸ್ಥಳ ಗ್ರಾಮದಲ್ಲಿ ಉತ್ತರ ಸಿಗದ ಪ್ರಶ್ನೆಗಳೆಷ್ಟು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧರ್ಮಸ್ಥಳ ಶ್ರೀ ಮಂಜುನಾಥನ ಪರಮ ಪವಿತ್ರ ಪುಣ್ಯಕ್ಷೇತ್ರ. ಇಲ್ಲಿ ನಿಲ್ಲಿಸಿರೋ ಸಾಕ್ಷಾತ್ ಮಹಾಶಿವ ಸಖತ್ ಪವರ್ಫುಲ್ಲು. ತಪ್ಪು ಮಾಡಿದವರಿಗೆ ಶಿಕ್ಷೆ ಖಂಡಿತ ವಿಧಿಸ್ತಾನೆ, ಪಾಪಿಗಳ ಹುಟ್ಟಡಗಿಸ್ತಾನೆ ಅನ್ನೋ ನಂಬಿಕೆ ಜನರಲ್ಲಿ ಬಲವಾಗಿ ಬೇರೂರಿದೆ. ಇದೇ ಕಾರಣಕ್ಕೆ ರಾಜ್ಯ ರಾಜಕಾರಣದಲ್ಲಿ ಹಲವು ಸಲ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡೋ ಸವಾಲುಗಳು ಹರಿದಾಡಿದ್ವು. ಆದ್ರೀಗ ಇದೇ ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ 4 ದಶಕಗಳಿಂದ ನಿಗೂಢ ಕೊಲೆಗಳಾಗ್ತಾ ಇವೆ. ಅದೆಷ್ಟೋ ಮಂದಿ ಕಣ್ಮರೆಯಾಗಿದ್ದಾರೆ ಅನ್ನೋ ಮಾತುಗಳು ಇವೆ. ಅದೇ ರೀತಿ ಇಲ್ಲಿ ನಿಗೂಢವಾಗಿ ಸತ್ತವರನ್ನ ಧರ್ಮಸ್ಥಳದ ಕಾಡಿನಲ್ಲಿ ಹೂತು ಹಾಕಲಾಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಅದಕ್ಕೆ ಕೆಲವು ಉದಾಹರಣೆಗಳು ಇವೆ. ಅವುಗಳಲ್ಲಿ ಪದ್ಮಲತಾ ಪ್ರಕರಣ, ಸೌಜನ್ಯ ಪ್ರಕರಣ, ಮಾವುತ ನಾರಾಯಣ, ವೇದವಲ್ಲಿ, ಅನನ್ಯ ಭಟ್ ಪ್ರಕರಣಗಳು ಪ್ರಮುಖವಾದವು. ಈ ಪ್ರಕರಣಗಳಲ್ಲಿ ಇವರು ಯಾಕೆ ಸತ್ರು, ಹೇಗೆ ಸತ್ರು, ಇವರ ಸಾವಿಗೆ ಯಾರು ಹೇಗೆ ಕಾರಣ ಅನ್ನೋ ಪ್ರಶ್ನೆಗಳಾಗಿ ಉಳಿದಿವೆ. ಆದರೆ ಕಳೆದ 2 ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಸಾವಿನ ಸುದ್ದಿ ಮತ್ತು ವಿಶ್ಲೇಷಣೆಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ವು. ಕೆಲ ತಿಂಗಳುಗಳ ಹಿಂದೆ ಯೂಟ್ಯೂಬರ್ ಸಮೀರ್ ಸೌಜನ್ಯ ಕುರಿತು ವಿಡಿಯೋ ಮಾಡಿದ್ಮೇಲೆ ಸೌಜನ್ಯ ಸಾವಿನ ಸುತ್ತ ಇರೋ ಅನುಮಾನಗಳು ಕಾಡ್ಗಿಚ್ಚಿನಂತೆ ಹಬ್ಬಿದ್ವು. ಪರಿಸ್ಥಿತಿ ಹೀಗಿರುವಾಗಲೇ ಕಳೆದ ತಿಂಗಳು ಮಾಸ್ಕ್ ಮ್ಯಾನ್ ಕೊಟ್ಟ ದೂರು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾಗ್ತಿರೋ ನಿಗೂಢ ಕೊಲೆಗಳು ನ್ಯಾಷನಲ್ ಮತ್ತು ಇಂಟರ್ ನ್ಯಾಷನಲ್ ಸುದ್ದಿಯಾದವು. ಇಡೀ ಜಗತ್ತು ಧರ್ಮಸ್ಥಳ ಗ್ರಾಮದತ್ತ ತಿರುಗಿ ನೋಡುವಂತಾಯ್ತು. ಹೀಗಾಗಿ ಸರ್ಕಾರ ಕೂಡ ವಿಧಿಯಿಲ್ಲದೆ ಈ ಪ್ರಕರಣವನ್ನ SIT ಹೆಗಲಿಗೆ ಹಾಕ್ತು. ಆದ್ರೆ ಮಾಸ್ಕ್ ಮ್ಯಾನ್ ಗುರುತು ಮಾಡಿದ 16 ಸ್ಥಳಗಳನ್ನು ಅಗೆದು ನೋಡಿದ್ರೆ ಕೇವಲ 2 ಜಾಗಗಳಲ್ಲಿ ಮಾತ್ರ ಆಸ್ತಿ ಪಂಜರಗಳು ಪತ್ತೆಯಾಗಿವೆ. ಇನ್ನುಳಿದ ಕಡೆ ಏನು ಸಿಕ್ಕಿಲ್ಲ ಎನ್ನಲಾಗ್ತಿದೆ. ಇದು ಬಿಜೆಪಿ ನಾಯಕರ ಕೈಗೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಪ್ರಮುಖ ಅಸ್ತ್ರವಾಗಿ ಸಿಕ್ಕಿದೆ. ಧರ್ಮಸ್ಥಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ದೊಂಬರಾಟ ನಡೆಸುತ್ತಿದ್ದು, ಈ ಕೂಡಲೇ ಸದನಕ್ಕೆ ಮಧ್ಯಂತರ ವರದಿ ಸಲ್ಲಿಸಬೇಕು ಅಂತೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಧರ್ಮಸ್ಥಳದ ವಿಚಾರದಲ್ಲಿ ಕಾಣದ ಕೈಗಳ ಆಟ ನಡೆಯುತ್ತಿದೆ. ಅದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರವು ತಾಳ ಹಾಕುತ್ತಾ ನಡೆಯುತ್ತಿದೆ ಅಂತೇಳಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮದ ವಿಚಾರವಾಗಿ ಪದೇ ಪದೇ ಒಂದಿಲ್ಲೊಂದು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಲೇ ಇದೆ. ಪವಿತ್ರ ಕ್ಷೇತ್ರಗಳ ಹೆಸರನ್ನ ಹಾಳು ಮಾಡ್ತಿದೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮ ಹಾಗೂ ಧಾರ್ಮಿಕ ಸ್ಥಳಗಳ ಹೆಸರು ಕೆಡುವಂತೆ ಮಾಡುತ್ತಿರುವುದು ನಿಜಕ್ಕೂ ಅಸಹಿಷ್ಣುತೆಯ ಪರಮಾವಧಿ ಅಂತೇಳಿ ಪ್ರಹ್ಲಾದ್ ಜೋಶಿ ಟೀಕಿಸಿದ್ದಾರೆ. ಮತ್ತೊಂದು ಕಡೆ ನಿನ್ನೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು R ಅಶೋಕ್ ಜೊತೆಗೆ 400 ವಾಹನಗಳಲ್ಲಿ 35ಕ್ಕೂ ಹೆಚ್ಚು ಬಿಜೆಪಿ ಶಾಸಕರು ಧರ್ಮಸ್ಥಳಕ್ಕೆ ತೆರಳಿದ್ದಾರೆ. ಜೊತೆಗೆ ಶ್ರೀ ಮಂಜುನಾಥನ ದರ್ಶನ ಪಡೆದುಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಬಿಜೆಪಿ ನಾಯಕರಿಗೆ ಇದು ಪೊಲಿಟಿಕಲ್ ಮೈಲೇಜ್ ತಂದುಕೊಡಬಲ್ಲ ಇಶ್ಯೂ ಅಂತ ಭಾವಿಸಿದಂತಿದೆ. ರಾಜ್ಯ ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದೆ ಅಂತೇಳಿ R ಅಶೋಕ್ ತಮ್ಮ ಬಾಯಿಗೆ ಬಂದ ಆರೋಪ ಮಾಡಿದ್ದಾರೆ. ರಾಜಕಾರಣಕ್ಕಾಗಿ ಬಿಜೆಪಿಯವರಿಗೆ ಧರ್ಮಸ್ಥಳ ಬೇಕು, ಹಿಂದುತ್ವ ತಮ್ಮ ಮನೆ ಆಸ್ತಿ ಎಂದು ಭಾವಿಸಿದ್ದಾರೆ. ರಾಜಕಾರಣಕ್ಕಾಗಿ ಬಿಜೆಪಿಯವರಿಗೆ ಧರ್ಮಸ್ಥಳ ಬೇಕು, ಹಿಂದುತ್ವ ತಮ್ಮ ಮನೆ ಆಸ್ತಿ ಎಂದು ಭಾವಿಸಿದ್ದಾರೆ. ಬಿಜೆಪಿ ನಾಯಕರ ಬೆಂಡೆತ್ತಿದ DCM DK ಶಿವಕುಮಾರ್ ರಾಜ್ಯ ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದೆ ಅಂತೇಳಿ ಬಿಜೆಪಿ ನಾಯಕರು ಬಿಟ್ಟಿ ಆರೋಪ ಮಾಡಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ನೋಡ್ತಾ ಇದ್ದಾರೆ. ಇದರಿಂದ ಕೆರಳಿ ಕೆಂಡವಾಗಿರುವ DCM DK ಶಿವಕುಮಾರ್ ಮುಸ್ಕುದಾರಿ ನ್ಯಾಯಾಲಯದಲ್ಲಿ ದೂರು ಕೊಟ್ಟಾಗ ಮಾತನಾಡದ ಬಿಜೆಪಿಗರು ಈಗ ರಾಜಕೀಯ ಮಾಡುತ್ತಿದ್ದಾರೆ. ಹಿಂದುತ್ವ ತಮ್ಮ ಮನೆ ಆಸ್ತಿ ಅಂತ ಅವರು ಭಾವಿಸಿದ್ದಾರೆ. ಆದ್ರೆ ಇದು ಯಾರೊಬ್ಬರ ಆಸ್ತಿಯೂ ಅಲ್ಲ, ಅವರವರ ಭಕ್ತಿ, ನಂಬಿಕೆ, ಭಾವನೆಗೆ ಸಂಬಂಧಿಸಿದ್ದು. ಬಿಜೆಪಿಯವರದ್ದು ರಾಜಕಾರಣ ಬಿಟ್ರೆ ಬೇರೇನೂ ಇಲ್ಲ ಅಂತೇಳಿ DCM DK ಶಿವಕುಮಾರ್ ಟೀಕಿಸಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಯವರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಇಲ್ಲ, ಅವರಿಗೆ ಬರೀ ರಾಜಕೀಯಕ್ಕಾಗಿ ಧರ್ಮಸ್ಥಳ ಬೇಕಾಗಿದೆ ಅಂತಾನು ಗುಟುಕಿದ್ದಾರೆ. ಸರ್ಕಾರ SIT ರಚನೆ ಮಾಡಿದ ಮೊದಲ ದಿನವೇ ಬಿಜೆಪಿಯವರು ಅದ್ಯಾಕೆ ಮಾತನಾಡಲಿಲ್ಲ, ನಮಗೆ ರಾಜಕೀಯಕ್ಕೆ ಧರ್ಮಸ್ಥಳ ಬೇಡ, ಧರ್ಮಸ್ಥಳದ ಗೌರವ ಕಾಪಾಡುವುದು ನಮ್ಮ ಚಿಂತನೆ, ತಪ್ಪು ಯಾರೇ ಮಾಡಿದ್ರೂ ಶಿಕ್ಷೆ ಆಗಲಿ ಎನ್ನುವವರು ನಾವು. ನ್ಯಾಯಾಲಯದ ಮುಂದೆ ದೂರು ನೀಡಿದ ನಂತರವೂ ಸರ್ಕಾರ ತನಿಖೆ ಮಾಡದಿದ್ದರೆ ಬಿಜೆಪಿಯವರು ಏನ್ ಹೇಳುತ್ತಿದ್ರು, ಅವರೇ ಟೀಕೆ ಮಾಡುತ್ತಿರಲಿಲ್ಲವೇ? ಈಗ ಈ ರೀತಿ ರಾಜಕಾರಣ ಮಾಡುತ್ತಿದ್ದು ನಾವು ಇದಕ್ಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತೇಳಿ DCM DK ಶಿವಕುಮಾರ್ ಹೇಳಿದ್ದಾರೆ. ಇತ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಲೆಬುಡ ಇಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ.
ಅನಾಮಿಕ ಮುಸುಕುದಾರಿ ಒಂದೆರಡಲ್ಲ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ ಎನ್ನುತ್ತಾನೆ. ಈತನ ವಿರುದ್ಧ ಕಾನೂನಾತ್ಮಕವಾದ ತನಿಖೆ ನಡೆಸಬೇಕು ಮತ್ತು ಆತನನ್ನ ಮೊದಲು ಬಂಧಿಸಬೇಕು. 10 ವರ್ಷದ ಹಿಂದೆ ನೂರಾರು ಮಹಿಳೆಯರ ಅದರಲ್ಲೂ ಅತ್ಯಾಚಾರಕ್ಕೆ ಒಳಗಾದವರ ಹೆಣಗಳನ್ನ ಹೂತು ಹಾಕಿದ್ದೇನೆ ಎನ್ನುತ್ತಾನೆ. ಇಷ್ಟು ದಿನ ಏನ್ ಕತ್ತೆ ಕಾಯ್ತಿದ್ನ, ಆಗಲೇ ಯಾಕೆ ದೂರು ಕೊಡ್ಲಿಲ್ಲ, ಈವರೆಗೂ ಸುಮ್ಮನಿದ್ದು ಯಾಕೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಜೀವಭಯ ಪ್ರಭಾವಿಗಳ ಒತ್ತಡಕ್ಕೆ ಆತ ಸುಮ್ಮನಿದ್ದಿರಬಹುದು, ಈಗ ದೂರು ಕೊಟ್ಟಿದ್ದಾನೆ. ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಅದೇನ್ ಪ್ರಾಬ್ಲಮ್ ಅನ್ನೋ ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಿವೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಧರ್ಮಸ್ಥಳ ಪರಮ ಪವಿತ್ರ ಪುಣ್ಯಕ್ಷೇತ್ರ. ಈ ಕ್ಷೇತ್ರಕ್ಕೆ ತನ್ನದೇ ಆದ ಮಹತ್ವವಿದೆ. ಶ್ರೀ ಮಂಜುನಾಥನಿಗೆ ಕೋಟ್ಯಾಂತರ ಭಕ್ತರು ಇದ್ದಾರೆ. ಹೀಗಾಗಿ ಧರ್ಮಸ್ಥಳದತ್ತ ದಿನ ಭಕ್ತರ ದಂಡೆ ಹರಿದು ಬರುತ್ತೆ. ಭಕ್ತರ ನಂಬಿಕೆ ಆಚರಣೆಗಳಿಗೆ ಬೆಲೆ ಕೊಡೋಣ. ಆದ್ರೆ ಇದೇ ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ 30ರಿಂದ 40 ವರ್ಷಗಳ ಅವಧಿಯಲ್ಲಿ ನಡೆದಿದ್ದಂತ ಬೆಳವಣಿಗೆಗಳು. ಅಮಾಯಕ ಯುವತಿಯರು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, ಕಗ್ಗೊಲೆಗಳಾಗಿದ್ದಾರೆ, ನಾಪತ್ತೆಯೂ ಆಗಿದ್ದಾರೆ. ಈ ಯುವತಿಯರ ಕುಟುಂಬಗಳು ಇಂದಿಗೂ ಕಣ್ಣೀರಲ್ಲೇ ಕೈ ತೊಳೆಯುತ್ತಿವೆ, ಕೊರಗಿನಲ್ಲಿ ಕಾಲ ಕಳೆಯುತ್ತಾ ನೋವು ಸಂಕಟಕ್ಕೆ ಬಲಿಯಾಗಿದ್ದಾರೆ. ಸೌಜನ್ಯ, ಪದ್ಮಲತಾ, ಅನನ್ಯ ಭಟ್ ಕುಟುಂಬಗಳು ಅದಕ್ಕೆ ಉದಾಹರಣೆಗಳಾಗಿವೆ. ಆದ್ರೆ ಈ ಕುಟುಂಬಗಳು ಬಿಟ್ಟು ಕೇಸ್ ದಾಖಲಿಸದೆ ನೋವು ಅನುಭವಿಸುತ್ತಿರುವ ಕುಟುಂಬಗಳು ಈ ಭಾಗದಲ್ಲಿ ಅಸಹಾಯಕವಾಗಿ ಮೊರೆ ಇಡುತ್ತಲೇ ಇವೆ. ದೂರು ಕೊಡಲು ಹೋದ್ರೆ ಪೊಲೀಸ್ ಠಾಣೆಗಳು ದೂರನ್ನೇ ತೆಗೆದುಕೊಳ್ತಿಲ್ಲ, ರಕ್ಷಣೆ ಕೇಳಿದ್ರೆ ಅದನ್ನು ಕೊಡುತ್ತಿಲ್ಲ ಅನ್ನೋ ಆರೋಪಗಳು ಇವೆ. ಈ ಆರೋಪಗಳು ನಿಜವಾದ ಆರೋಪಗಳು ಅಥವಾ ಕೇವಲ ಪಿತೂರಿಗಾರರ ಹೇಳಿಕೆಗಳು? ಯುವತಿಯರು ಇಲ್ಲಿ ಕೊಲೆಯಾಗಿರುವುದು, ಅತ್ಯಾಚಾರಕ್ಕೆ ಒಳಗಾಗಿರುವುದು ಸುಳ್ಳೇ ಅಥವಾ ನಿಜವೇ ಅನ್ನೋದು SIT ತನಿಖೆಯಿಂದ ಹೊರಬರಬೇಕಾಗಿದೆ. ಯಾಕಂದ್ರೆ ಅದು ಯಾವುದೇ ಸ್ಥಳವಾಗಿರ್ಲಿ, ಇಂಥ ದೂರುಗಳು ಮೇಲಿಂದ ಮೇಲೆ ಬಂದಾಗ ಆಳುವ ಸರ್ಕಾರಗಳು ಆ ದೂರುಗಳನ್ನು ಧಿಕ್ಕರಿಸೋದಕ್ಕೆ ಬರಲ್ಲ, ತನಿಖೆ ಮಾಡಲೇಬೇಕು. ಅದು ಸರ್ಕಾರದ ಕರ್ತವ್ಯ ಕೂಡ ಹೌದು. ಸದ್ಯ SIT ತಂಡದ ಜವಾಬ್ದಾರಿ ಬರೀ ಮಾಸ್ಕ್ ಮ್ಯಾನ್ ಕೊಟ್ಟ ದೂರನ್ನಷ್ಟೇ ಪರಿಗಣಿಸೋದಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ಕೊಲೆಗಳು ನಡೆದಿರುವುದು ನಿಜವೇ, ಶವಗಳನ್ನು ಹೂತಿಟ್ಟಿರುವುದು ಕಟ್ಟುಕತೆಯೇ ಅಥವಾ ಘೋರ ವಾಸ್ತವವೇ? ಈ ಭಾಗದ ಯುವತಿಯರು ಎಲ್ಲಿ ಹೋದ್ರು? ಅವರ ಮೇಲೆ ಅತ್ಯಾಚಾರ ಎಸಗಿದವರು ಯಾರು? ಕೊಲೆಗಳು ಯಾರಿಂದ ನಡೆದವು? ಈ ಎಲ್ಲಾ ಪ್ರಶ್ನೆಗಳ ಶೋಧವೇ ತನಿಖಾ ದಳದ ಮುಂದಿರುವ ಅಸಲಿ ಕೆಲಸ. ಅಷ್ಟೇ ಅಲ್ಲ, ಧರ್ಮಸ್ಥಳದಲ್ಲಿಯೇ ಇವೆಲ್ಲ ಯಾಕೆ ನಡೆಯುತ್ತಿವೆ ಮತ್ತು ಸುತ್ತಲಿನ ಕಾಡು ಪ್ರಾಶಸ್ತ್ಯ ಸ್ಥಳವೇ ಅಥವಾ ನಿಗೂಢ ಕಿರಾತಕರು ಈ ಪ್ರದೇಶದಲ್ಲಿ ಈ ಭಯಂಕರ ಕೃತ್ಯಗಳನ್ನು ನಡೆಸುತ್ತಿದ್ದಾರೆಯೇ? ಈ ಕುರಿತು ಸುದೀರ್ಘವಾಗಿ ತನಿಖೆ ನಡೆಸೋದು ಕೂಡ ಇದೀಗ ಅನಿವಾರ್ಯವಾಗಿದೆ. ಧರ್ಮಸ್ಥಳ ಒಂದು ಶ್ರದ್ಧಾ ಕೇಂದ್ರ ಅಂತೇಳಿ ಇಲ್ಲಿ ನಡೆಯುತ್ತಿರುವ ಘೋರ ಕೃತ್ಯಗಳನ್ನು ಗಮನಿಸದೆ ಅವುಗಳ ಮೇಲೆ ಮುಸುಕೆಳೆಯಲು ಬರೋದಿಲ್ಲ. ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಧರ್ಮಸ್ಥಳ ಗ್ರಾಮದಲ್ಲಿ 1987ರಿಂದ 2025ರವರೆಗೆ 279 ಅನಾಥ ಶವಗಳನ್ನು ಹೂಳಲಾಗಿದೆ ಅಂತೇಳಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯೇ ಮಾಹಿತಿ ಹಕ್ಕಿನಡಿ ತಿಳಿಸಿದೆ. 100 ಶವಗಳನ್ನು ಹೂಳಲಾಗಿದೆ ಅನ್ನೋ ಆರೋಪದ ನಡುವೆಯೇ ಗ್ರಾಮ ಪಂಚಾಯಿತಿ ನೀಡಿರೋ ಈ ಮಾಹಿತಿ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆಯೂ ಹಲವು ಅನುಮಾನಗಳು ಹುಟ್ಟುಕೊಂಡಿವೆ. 100 ಶವಗಳನ್ನು ಹೂತಿಟ್ಟ ಪ್ರಕರಣ ಹಳ್ಳ ಹಿಡಿಯುತ್ತಾ ದೂರುದಾರ ತೋರಿಸುವ ಆಸ್ತಿ ಪಂಜರಗಳೆಲ್ಲವೂ ಅನಾಥ ಶವಗಳು ಅಂತೇಳಿ ಇಲ್ಲಿನ ಗ್ರಾಮ ಪಂಚಾಯಿತಿ ಮುದ್ರೆ ಒತ್ತುತ್ತಾ ಅನ್ನೋ ಶಂಕೆಯೂ ವ್ಯಕ್ತವಾಗ್ತಿದೆ. ಇಲ್ಲಿ SIT ತಂಡ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿದ್ರೆ ಖಂಡಿತ ಒಂದಷ್ಟು ಸತ್ಯಾಂಶ ಹೊರಬರೋ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿರ್ಲಿ, ಸಂಪತ್ತು ಅಪಾರ ಪ್ರಮಾಣದಲ್ಲಿ ಬಂದು ಬೀಳುತ್ತಿದ್ರೆ ಅಂತ ಕಡೆಗಳಲ್ಲಿ ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ ಇತ್ಯಾದಿ ನಡೆಯೋದು ಅಪರೂಪವೇನಲ್ಲ. ನಮ್ಮ ದೇಶದಲ್ಲಂತೂ ಡೋಂಗಿ ಬಾಬಾಗಳು, ಯೋಗಿಗಳು, ಶ್ರದ್ಧಾ ಕೇಂದ್ರಗಳು ಹೆಚ್ಚಾಗಿಯೇ ಇವೆ. ಹೀಗಾಗಿ ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತ ನಡೆಯುತ್ತಿರುವ ನಿಗೂಢ ಕೊಲೆಗಳು, ಅತ್ಯಾಚಾರಗಳು, ಯುವತಿಯರ ಕಣ್ಮರೆಗಳು ಅಗತ್ಯವಾಗಿ ತನಿಖೆಗೊಳಪಡಲೇಬೇಕು. ನ್ಯಾಯಬದ್ಧವಾಗಿಯೇ ಒಳಪಟ್ಟಿವೆಯೇ? ಇವುಗಳ ಹಿಂದಿರೋ ಸತ್ಯ ಯಾವುದು? ಅಥವಾ ಇವೆಲ್ಲ ಕೇವಲ ಪಿತೂರಿಗಳೇ? ಯಾರ ವಿರುದ್ಧ ನಡೆದ ಪಿತೂರಿಗಳು? ಯಾಕೆ ನಡೆದವು? ಅಮಾಯಕ ಜೀವಿಗಳನ್ನು ಬಲಿ ಕೊಟ್ಟ ಅಸಹಾಯಕ ಕುಟುಂಬಗಳು ಮಾತಿಲ್ಲದೆ ಕಣ್ಣೀರು ಸುರಿಸುತ್ತಾ ಕೂಡಬೇಕೆ? ಇಂಥ ಎಲ್ಲ ಪ್ರಶ್ನೆಗಳಿಗೆ SIT ಶೋಧ ಸಮಾಧಾನವನ್ನು ತರಬಹುದು. ಜೊತೆಗೆ ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕವು ಈ ತನಿಖೆಯಿಂದ ನಿವಾರಣೆಯಾಗಬಹುದು. ಹೀಗಾಗಿ ಈ ತನಿಖೆಯನ್ನು ಎಲ್ಲರೂ ಸ್ವಾಗತಿಸಬೇಕು ಮತ್ತು ಬೆಂಬಲಿಸಬೇಕು. ಆದ್ರೀಗ ಈ ತನಿಖೆಯ ವಿರುದ್ಧವೇ ದನಿ ಎದ್ದಿರೋದು ನಿಜಕ್ಕೂ ವಿಪರ್ಯಾಸ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.